ಹಾಯ್ ಎಲ್ಲ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಲೋಕಸ್ ಚಾನಲ್. ಪ್ಲೀಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾಗಕ್ಕೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂತ. ಯಾಕಂದರೆ ನಮ್ಮ ಮನೇಲಿ ಕಾಫಿ ಪೌಡ್ರ್ ಇತ್ತು. ಒಂದು ನಿಮಿಷ, ಕಾಫಿ ಪೌಡ್ರ್ ಇದೆ. ಸೊ ನಮ್ಮ ಮನೇಲಿ ಯಾರು ಯೂಸ್ ಮಾಡಲ್ಲ ಕಾಫಿ ಪೌಡರ್. ನಾನು ಕುಡಿಯೋದು ಟೀ. ಸೊ ಇದು ಬೈ ಮಿಸ್ಸಾಗಿ ನಮ್ಮ ಮನೆಗೆ ಬಂದಿದೆ ಅಷ್ಟೇ ಕಾಫಿ ಪೌಡರ್. ಸೊ ಅದರಿಂದ ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂತ. ಏನೇನು ತೊಗೊಂಡಿದ್ದೀನಿ ಗೊತ್ತಾ? ಇಲ್ಲಿ ಕಾಫಿ ಪೌಡ್ರ್ ಇದೆ, ಸ್ವಲ್ಪ ಶುಗರ್ ಇದೆ, ಆ್ಯಂಡ್ ಅರಿಶಿನ ಇದೆ, ಇಲ್ಲಿ ಸ್ವಲ್ಪ ಹಾಲು. ಓಕೆನಾ? ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಅದಕ್ಕೆ ನೀವು ಬೇಕಾದರೆ ಕಡಲೆ ಹಿಟ್ಟು ಹಾಕ್ಕೊಬೋದು, ಮೊಸರು ಹಾಕ್ಕೊಬೋದು. ಸೊ ಅವೆರಡು ನನ್ನ ಹತ್ರ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ, ಪರವಾಗಿಲ್ಲ. ಇರೋದಲ್ಲೇ ಒಂದು ಫೇಸ್ ಪ್ಯಾಕ್ ಹಾಕಿ ಮಾಡಿ ಫೇಸ್ ಗ್ಲೋ ಬರ್ಸೋಣ. ಚೆನ್ನಾಗಿ ಶುಗರ್ ಚೆನ್ನಾಗಿ ಮೆಲ್ಟ್ ಆಗಬೇಕು. ಬೆಳಗ್ಗೆಯಿಂದ ಏನೂ ಮಾಡೇ ಇಲ್ಲ, ಕೆಲಸ ಸತ್ತನೂ ಮಾಡಿಲ್ಲ. ಯಾಕಂದರೆ ಚೆನ್ನಾಗಿ ರೆಸ್ಟ್ ಮಾಡಿದ್ದೆ. ಮನೇಲಿದ್ದರೆ ಅದೇ ಉದ್ಧಾರ. ಚೆನ್ನಾಗಿ ತಿನ್ನು, ರೆಸ್ಟ್ ಮಾಡು. ಚೆನ್ನಾಗಂತೂ ತಿನ್ನೋದಿಲ್ಲ, ಊಟ ಅಂತೂ ನನಗೆ ಸೇರೋದಿಲ್ಲ. ಸೊ ಬೆಳಗ್ಗೆ ಚಪಾತಿನೂ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ನನ್ನ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಬೇಗ ಬಂದುಬಿಡ್ತಾರೆ ಅವರು. ಸೊ ಬೆಳಗ್ಗೆ ಚಪಾತಿನೂ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಅದೇ ಇತ್ತು. ಸೊ ಮಧ್ಯಾಹ್ನವೂ ಅದೇ ತಿಂದರು. ಆ್ಯಂಡ್ ಇವಾಗ ನೈಟ್ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ. ಸೊ ಮಾಡುವಾಗ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ಥರ ನುಗ್ಗೆಕಾಯಿ ಸಾಂಬಾರು ಸಿಂಪಲಾಗಿ ಮಾಡ್ತೀನಿ. ಓಕೆನಾ? ಚೆನ್ನಾಗಿ ಕಲಸಿದೈತಿ. ಇವಾಗ ಮುಖಕ್ಕೆ ಹಚ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಹಚ್ಬೇಕಿದು. ಹಚ್ಚಿದ್ಮೇಲೆ ಫುಲ್ ಮುಖ ಎಲ್ಲ ಹಚ್ಚಬೇಕು. ಆ್ಯಕ್ಚುಲಿ ಇದು ಈ ಫೇಸ್ ಪ್ಯಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಮತ್ತು ಬ್ರೈಟ್ನಿಂಗ್ ಕೊಡುತ್ತೆ. ಮತ್ತು ನಮಗೆ ಎಕ್ಸ್ಟ್ರಾ ಹೇರ್ಸ್ ಎಲ್ಲೆಲ್ಲಿದೆ ಅದು ರಿಮೂವ್ ಆಗುತ್ತೆ. ಹೆಂಗಂದರೆ ಅದು ಸ್ವಲ್ಪ ನಮ್ಗೆ ಶುಗರ್ ಆ್ಯಡ್ ಮಾಡಿರ್ತೀವಲ್ಲ, ಅದು ಸ್ಟಿಕ್ಕಿ ಇರುತ್ತೆ. ಸೊ ಅದನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಲ್ಲ, ಅದರಿಂದ ಅದು ಹೇರೆಲ್ಲ ಸ್ವಲ್ಪ ಎಕ್ಸ್ಟ್ರಾ ರಿಮೂವ್ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ನಮ್ಮ ಫೇಸು. ಒಂದ್ಸರಿ ಟ್ರೈ ಮಾಡಿ ಹೇರ್ ಪ್ಯಾಕ್ನ, ತುಂಬ ಚೆನ್ನಾಗಿದೆ. ಹಚ್ಚಿದಾಯಿತು. ಆಮೇಲೆ ಸ್ವಲ್ಪ ಅದು ಡ್ರೈ ಆಗಿ ಒಂದು 10 to 20 ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗಬೇಕು. ಆಮೇಲೆ ನಾನು ತೋರಿಸ್ತೀನಿ ಏನು ಮಾಡಬೇಕು ಅಂತ. ಏನಿದು ಸೀತಾಫಲ ಇದು ತಿನ್ನೋಣ. ನನಗೆ ತುಂಬ ಇಷ್ಟ. ನುಗ್ಗೆಕಾಯಿ ತರಕ್ಕೆ ಹೋಗಿದ್ನ ಶಾಪ್ಗೆ, ಅಲ್ಲಿ ನೋಡಿದೆ. ಸೊ ಒಂದೇ ತೊಗೊಬಂದೆ. ಯಾಕಂದರೆ ಆಮೇಲೆ ಯಾರೂ ಇಷ್ಟಪಡಲ್ಲ, ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಒಂದು ಕಾಯಿ ಬಂದರೆ 20 ರೂಪಾಯಿ ಫ್ರೆಂಡ್ಸ್. ಎಷ್ಟು ಕಾಸ್ಟ್ಲಿ ಇದೆ ನೋಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಫ್ರೀಯಾಗಿ ಸಿಗ್ತಾಯಿತ್ತು, ಮರದಲ್ಲಿ ಕಿತ್ಕೊಂಬಂದು ತಿಂತಾಯಿದ್ವಿ. ಬಟ್ ಇವಾಗ ಕಾಸು ಕೊಟ್ಟು ತಿನ್ನಬೇಕು. 20 ರೂಪಾಯಿ ಒಂದು. ಮತ್ತು ಇನ್ನೊಂದು ಫ್ರೆಂಡ್ಸ್, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ತರಕ್ಕೆ ಹೋದ್ನಾ. ಸೊ ನುಗ್ಗೆಕಾಯಿ ಕೆಜಿ ಎಷ್ಟಿರ್ಬೋದು? 140 ರೂಪೀಸ್ ನುಗ್ಗೆಕಾಯಿ ಕೆಜಿ ಫ್ರೆಂಡ್ಸ್. ಗೊತ್ತಾ? 140 ರೂಪೀಸ್. ನನಗೆ ಕೇಳಿ ಶಾಕ್ ಆಯಿತು. ಆ್ಯಕ್ಚುಲಿ ನಾವು ಅಂಗಡಿಯಲ್ಲಿ ಮಾರಬೇಕಾದ್ರೆ 5 ರೂಪಾಯಿ ಒಂದು ಮಾರ್ತಾಯಿದ್ವಿ, 10 ಡೇಸ್ ಬ್ಯಾಕು. ಬಟ್ ಇವಾಗ 140 ರೂಪೀಸ್ ಕೆ ಜಿ ಆಗಿದೆ. ಈ 2 ನುಗ್ಗೆಕಾಯಿಗೆ 35 ರೂಪೀಸ್ ತೊಗೊಂಡಿದ್ದಾರೆ. ಗೊತ್ತಾ? ನೋಡಿ. ಸೊ ಓಕೆ, ತಿನ್ನಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ರುಚಿಯಾಗಿ ತಿನ್ನಬೇಕು ಅಂದರೆ ತೊಗೊಳ್ಳೇಬೇಕು. ತಿನ್ನಲ್ವಾ? ಬೇಕಾ? ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಉಳಿದ ಸ್ವೀಟು ಓಕೆ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ 100 ಮೇಲೆ ವ್ಯೂಸ್ ಹೋಗ್ತಿದೆ. ಬಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಯಾರೂ ಮಾಡ್ತಾಯಿಲ್ಲ. ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟ್ ಆಲ್ಸೋ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಇವಾಗ ನೋಡಿ, ನಾನು ಹಾಕಿರೋ ಫೇಸ್ ಪ್ಯಾಕ್ ಚೆನ್ನಾಗಿ ಒಣಗಿದೆ. ಸೊ ಅದಾದಮೇಲೆ ನೀವು ಸಣ್ಣಗೆ ಮುಖ ತೊಳೆಯೋಕ್ಕೆ ಹೋಗ್ಬೇಡಿ. ಮುಖ ತೊಳೆಯೋಕ್ಕೆ ಮುಂಚೆ ಫಸ್ಟು ಸ್ವಲ್ಪ ನೀವು ವೆಟ್ ಮಾಡಿಕೊಂಡು ಮುಖನ ಚೆನ್ನಾಗಿ ಸ್ಕ್ರಬ್ ಮಾಡಿ. ಸೊ ಸ್ಕ್ರಬ್ ಮಾಡೋದ್ರಿಂದ ಡಸ್ಟ್ ಏನಿದೆ ನಮ್ಮ ಮುಖದಲ್ಲಿ, ನೆಕ್ಸ್ಟ್ ಎಕ್ಸ್ಟ್ರಾ ಹೇರ್ಸ್ ಏನಿದೆ, ವೈಟ್ ಹೇರ್ಸ್, ಬ್ಲ್ಯಾಕ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಚೆನ್ನಾಗಿ
ಸ್ಕ್ರಬ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಮಾಡ್ತಾಯಿದ್ದೀನಲ್ಲ, ಚೆನ್ನಾಗಿ ಸ್ಕ್ರಬ್ ಮಾಡಿ. ಸೊ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ನ ನೀವು ವೀಕ್ಲಿ 3 or 4 ಡೇಸ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆ್ಯಂಡ್ ನಾಟ್ ಓನ್ಲಿ ಫಾರ್ ಫೇಸ್, ಮುಖಕ್ಕೆ ಮಾತ್ರ ಅಲ್ಲ, ಕೈ ಕಾಲಿಗೆ ಎಲ್ಲ ಹಾಕ್ಕೊಂಡು ನಾವು ಸ್ಕ್ರಬ್ ಮಾಡ್ಬೋದು, ತುಂಬ ಚೆನ್ನಾಗಿ. ವೆಲ್ಕಮ್ ಬ್ಯಾಕ್ ಗೈಸ್. ಫ್ರೆಶ್ ಅಪ್ ಆಯಿತು, ಸಿಂಪಲಾಗಿ ರೆಡಿ ಆಗಿದ್ದಾಯಿತು. ಓಕೆ ಗೈಸ್, ಇವಾಗ ಅಡುಗೆ ಮಾಡೋಣ. ಸೊ ಏನಾಗಿದೆ ಅದು ಹೇಳಿದ್ನಲ್ಲ, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಬನ್ನಿ ನೋಡಿ, ನುಗ್ಗೆಕಾಯಿ ಸಾಂಬಾರು ಮಾಡೋಣ, ಮಾತಾಡ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋಣ. ಓಕೆ, ನಾನು ಯಾವ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಸಿಂಪಲಾಗಿ ನಿಮಗೆ ರೆಸಿಪಿ ತೋರಿಸ್ತೀನಿ. ಓಕೆ ಬನ್ನಿ ಗೈಸ್, ಬನ್ನಿ ಸಾಂಬಾರು ಮಾಡೋಣ. ಓಕೆನಾ? ಸೊ ನುಗ್ಗೆಕಾಯಿನ ಕ್ಲೀನಾಗಿ ಕಟ್ ಮಾಡಬೇಕು ಫಸ್ಟು. ಈ ಸೈಜ್ ಕಟ್ ಮಾಡ್ಕೊಂಡು, ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೆ, ನಾನೇನು ಎಕ್ಸ್ಟ್ರಾ ಮಾಡ್ತಾಯಿಲ್ಲ. ಬಟ್ ಎಲ್ಲರೂ ಮಾಡೋ ಥರ ಒಂದು ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನ ನಾನು ಮಾಡ್ತಾಯಿದ್ದೀನಿ. ಗಾಯ್ಸ್, ಮತ್ತೆ ಇನ್ನೊಂದ್ಸಲಿ ಕೇಳ್ಕೊತಾ ಇದ್ದೀನಿ, ನಾನು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ. ಇಷ್ಟು ನುಗ್ಗೆಕಾಯಿ ಆಗಿದೆ. ಆ್ಯಕ್ಚುಲಿ ಈ ನುಗ್ಗೆಕಾಯಿನೇ ಜಾಸ್ತಿ ಯಾರೂ ತಿನ್ನಲ್ಲ, ನಾನು ಒಬ್ಬನೇ ತಿನ್ನಬೇಕು. ಆ್ಯಕ್ಚುಲಿ ನಾವು ಏನಿಲ್ಲ ಬಿಡಿ. ನೋಡಿ, ಇಷ್ಟು ನುಗ್ಗೆಕಾಯಿ ಆಲೂಗಡ್ಡೆನೂ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡೋಣ. ಓಕೆನಾ? ಆ್ಯಕ್ಚುಲಿ ಇವಾಗ ಮಾಡ್ತಾರೆ ಸಾಂಬಾರೇ ಜಾಸ್ತಿ ಆಗ್ಬೋದು, ಪರವಾಗಿಲ್ಲ. ಇದ್ರೆ ನಾಳೆ ರೊಟ್ಟಿನೋ ಚಪಾತಿನೋ ಮಾಡಿಕೊಂಡ್ರೆ ಆಯಿತು ಅಲ್ವಾ. ಸಾಮಾನ್ಯವಾಗಿ ಎಲ್ಲ ಹಾಗೆ ಮಾಡೋದು, ಸಾಂಬಾರು ಏನಾದರೂ ಅಂದರೆ ಚಪಾತಿನೋ ಬೇಡ ರೊಟ್ಟಿನೋ ಏನಾದರೂ ಮಾಡ್ಕೊತಾರೆ. ಕಿವಿಗೆ ಓಲೆ ಇಟ್ಟಿಲ್ಲ ನೋಡಿ, ಯಾಕಂದರೆ ಈ ಕಿವಿ ಫುಲ್ ಊತ ಬಂದ್ಬಿಟ್ಟಿದೆ. ಸೊ ಒಂಥರ ಅಲರ್ಜಿ ಥರ ಆಗೋಗಿದೆ, ಅದಕ್ಕೆ ಕಿವಿಗೆ ಓಲೆ ಇಟ್ಟಿಲ್ಲ. ಆ್ಯಂಡ್ ಚೆನ್ನಾಗಾಗಿದ್ದೀನಿ ಮೇಕಪ್ಪು ನೋಡಿ, ಸಿಂಪಲಾಗಿ ಕೈಗೆ ಏನೇನು ಸಿಗುತ್ತೆ ಎಲ್ಲ ಹಾಕ್ಕೊತಿರೋದೆ ಮುಖಕ್ಕೆ ಹಾಕ್ಕೊಂಡು ಈ ಥರ ಜಾತ್ರೆ ಥರ ರೆಡಿ ಆಗುತ್ತೆ. ಆ್ಯಕ್ಚುಲಿ ಮೇಕಪ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ, ಬಟ್ ಮೇಕಪ್ ಅಷ್ಟೊಂದು ಬರೋಲ್ಲ. ಏನೇನು ಕೈಗೆ ಸಿಗುತ್ತೋ ಅದೆಲ್ಲ ಹಾಕ್ಕೊಂಡು ಹಚ್ಕೊಂಡು ರೆಡಿ ಆಗ್ತಾಯಿರುತ್ತೆ. ಆ್ಯಂಡ್ ಕಿಚನ್ ಡೋರ್ ಕ್ಲೋಸ್ ಮಾಡಿದ್ದೀನಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ನಮ್ಮ ಮನೇಲಿ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಕ್ಲೋಸ್ ಮಾಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಆ್ಯಂಡ್ ಇಲ್ಲಿ ಬೇಳೆ ಬೇಯಿಸೋಕ್ಕೆ ಇಟ್ಟಿದ್ದೆ ನಾನು ನೋಡಿ, ಬೇಳೆ, ಟೊಮೊಟೊ, ಈರುಳ್ಳಿ ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಂಡ್ ಎಣ್ಣೆ. ಇವಾಗ ಎಣ್ಣೆ ಹಾಕುವ. ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಸೌಟಲ್ಲೇ ಮಾಡ್ತಾಯಿದ್ದೀನಿ, ನಂತರ ಸ್ಮ್ಯಾಶರ್ ಇಲ್ಲ. ನಿಮ್ಮ ಹತ್ರ ಇದ್ದರೆ ಮಾಡ್ಕೊಂಡು. ವಿಡಿಯೋ ಮಾಡೋ ಟ್ರೈಪೋರ್ಟ್ ಇಲ್ಲ, ಸೊ ಒಂದು ಆ್ಯಂಗಲಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಸಿಯಾಗಿದೆ, ಕೈಯಲ್ಲಿ ಸಾಸಿವೆ, ಜೀರಿಗೆ, ಚೆನ್ನಾಗಿ ಕಾಯಿಲಿ. ಅಷ್ಟರಲ್ಲಿ ಇಲ್ಲೊಂದು ಪ್ಲೇಟಲ್ಲಿ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿದೆ. ಓಕೆನಾ? ಸ್ವಲ್ಪ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಅದು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಿ ಆಮೇಲೆ ತೊಳೆದಿಟ್ಟಿರೋ ಆಲೂಗಡ್ಡೆ ಆ್ಯಂಡ್ ನುಗ್ಗೆಕಾಯಿ ಹಾಕ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಅಕ್ಕಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಹೋಗಬೇಕು. ಅಕ್ಕಿ ವಾಸನೆ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು,
ಅಮ್ಮ ಮಾಡಿರೋ ಸಾಂಬಾರು ಪೌಡರ್ ಒಂದು 3 ಸ್ಪೂನ್ಸ್ ಹಾಕೋಣ. ಇದು ಖಾರ ಇದೆ. ಫ್ರೈ ಮಾಡಬೇಕು ಫ್ರೆಂಡ್ಸ್. ತುಂಬ ಕಷ್ಟ ಇದೆ ವಿಡಿಯೋ ಮಾಡೋದು. ನಾನು ಇಷ್ಟು ದಿವಸ ಬೇರೊಬ್ಬರು ವಿಡಿಯೋ ನೋಡಿ ಎಂಟರ್ಟೈನ್ಮೆಂಟ್ ತೊಗೊತಿದ್ದೆ. ಇವಾಗ ನಾನೇ ಸತ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಇದೆ ವಿಡಿಯೋ ಮಾಡೋದು ಆ್ಯಕ್ಚುಲಿ. ಬನ್ನಿ, ಈ ಬೇಳೆ ಬೇಯಿಸಿದ್ವಲ್ಲ ಫ್ರೆಂಡ್ಸ್, ಅದ್ರಲ್ಲಿ ಸ್ವಲ್ಪ ನೀರು ಇರ್ತಲ್ಲ, ಅದು ಹಾಕೋಣ. ಇಷ್ಟು ನೀರು ಮಾತ್ರ ಆ್ಯಡ್ ಮಾಡಿ. ಬೇಳೆ ನೀರಲ್ಲೇ ನುಗ್ಗೆಗೆ ಆಲ್ರೆಡಿ ಬೇಯಬೇಕು, ಬೇಯಿದೆ ಚೆನ್ನಾಗಿ. ಸೊ ಫ್ರೆಂಡ್ಸ್, ನುಗ್ಗೆಗೆ ಆಲ್ರೆಡಿ ಎಲ್ಲ ಬೇಳೆ ನೀರು ಹಾಕಿ ಬೇಯಿಸ್ತೀನಿ, ಚೆನ್ನಾಗಿ ಬೇಳೆ ಅದು. ಆಮೇಲೆ ಈ ಕಡೆ ಬೇಳೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೀವು ಅಂದ್ಕೊಬೋದು, ಇಷ್ಟು ದಿವಸ ವಿಡಿಯೋದಲ್ಲಿ ಶ್ವೇತಾ ಯಾಕೆ ಇಷ್ಟು ಓವರಾಗಿ ಆ್ಯಕ್ಟಿಂಗ್ ಮಾಡಿಲ್ಲ, ಇವತ್ತು ಯಾಕೆ ಓವರ್ ಆ್ಯಕ್ಟಿಂಗ್ ಅಂತ. ಅದಕ್ಕೊಂದು ಕಾರಣ ಇದೆ ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫುಲ್ ಮೂಡ್ ಅಪ್ಸೆಟ್ ಆಗಿತ್ತು. ಯಾಕಂದರೆ ನನಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆಯಂತೆ. ಸೊ ಅದನ್ನ ಕೇಳಿ ನಂಗೆ ತುಂಬಾ ಬೇಜಾರಾಗಿತ್ತು. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನಗೆ ಈ ಕಡೆ ಸೊಂಟ ಹಿಪ್ ನೋವು ಬರ್ತಿದೆ ಅಂತ. ಸೊ ಡಾಕ್ಟ್ರ್ ಹತ್ರ ಚೆಕಪ್ಗೆ ಹೋಗಿದ್ದೆ. ಡಾಕ್ಟ್ರ್ ಅಂದರು ಒಂದು ಸರಿ ಚೆಕ್ ಮಾಡಿಸಿ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದರೆ ಆ ಥರ ಪೇಯ್ನ್ ಬರುತ್ತೆ ಅಂತ. ಸೊ ಅದು ಕೇಳಿ ತುಂಬಾ ಬೇಜಾರಾಯಿತು ನನಗೆ. ಕಿಡ್ನಿಗೂ ಸ್ಟೋನ್ ಆಗುತ್ತಾ ಅಂತ ಬೇಜಾರಾಯಿತು. ಸೊ ಅದನ್ನ ಡಾಕ್ಟ್ರ್ ಅಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಬೆಳಗ್ಗಿಂದ ಫ್ರೆಶ್ ಅಪ್ ಆಗಿಲ್ಲ, ತಿಂಡಿ ತಿಂದಿಲ್ಲ, ಹಂಗೆ ಸೋಂಬೇರಿ ಥರ ಮಲಗೇ ಇದ್ದೆ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು. ಆಮೇಲೆ ಎದ್ದುಬಿಟ್ಟು ಫ್ರೆಶ್ ಅಪ್ ಆದಿ ಹಾಗೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಅಂದ್ಕೊಂಡೆ. ಸ್ವಲ್ಪ ಮೇಕಪ್ ಮಾಡಿದಾಗ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಸೊ ನನಗೆ ಮೇಕಪ್ ಮಾಡೋದು ಅಂದರೆ ಇಷ್ಟ. ಅದಕ್ಕೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಮೇಕಪ್ ಮಾಡಿಕೊಂಡು ಎದ್ದು ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್. ಸೊ ಡಾಕ್ಟ್ರ್ ಹತ್ರ ಅಂದ್ರಲ್ಲ, ಇವಾಗ ಸದ್ಯಕ್ಕೆ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡೆ. ಬಟ್ ಎಕ್ಸಾಮ್ಸ್ ಎಲ್ಲ ನಡೀತಿದೆ ಮಕ್ಕಳಿಗೆ. ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ. ಒಂದು 20 ಡೇಸ್ ಅಲ್ಲೇ ಇರ್ತೀನಿ. ಅಲ್ಲೇ ಸ್ಕ್ಯಾನ್ ಎಲ್ಲ ಮಾಡಿಸಿ ಟ್ರೀಟ್ಮೆಂಟ್ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಸೊ ಅದೇ ಬೆಳಗ್ಗೆಯಿಂದ ತುಂಬ ಬೇಜಾರಾಗಿತ್ತು ಫ್ರೆಂಡ್ಸ್. ಇಲ್ಲಿ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ರು ಅಂತ ಹೇಳಿದ್ನಲ್ಲ, ತುಂಬ ಸೌಂಡ್ ಆಗ್ತಾಯಿತ್ತು. ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ನೋಡಿ, ನಾನು ಇವಾಗ ನುಗ್ಗೆಕಾಯಿ ಬೆಂದಿದೆಯಲ್ಲ, ಅದಕ್ಕೆ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಮ್ಯಾಶ್ ಮಾಡಿದ್ವಲ್ಲ ಬೇಳೆ, ಅದನ್ನ ಹಾಕ್ಕೊಂಡು ಒಂದು 2 ಕುದಿದ್ರೆ ಸಾಕು ಫ್ರೆಂಡ್ಸ್. ಚೆನ್ನಾಗಾಗುತ್ತೆ ಬೇಳೆ ಸಾರು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮುದ್ದೆಗೂ ಅನ್ನಗೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಮತ್ತು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ಆರ್ಕೆಸ್ಟ್ರಾ ನೋಡೋಕೆ ಹೋಗಿದ್ದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ತುಂಬ ವರ್ಷಗಳೇ ಆಗಿತ್ತು ನಾನು ಆರ್ಕೆಸ್ಟ್ರಾ ನೋಡಿ. ಅದಕ್ಕಿಂತ ನೋಡೋಕೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು ನೋಡಿ. ತುಂಬ ಖುಷಿಯಾಗಿತ್ತು ನೋಡಿ. ನಾನು ನಿಮಗೂ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಕಾಂತಾರದು ಫ್ರೆಂಡ್ಸ್. ಇದು ಕಾಂತಾರ ಡ್ಯಾನ್ಸು. ತುಂಬ ಖುಷಿಯಾಯಿತು ನೋಡಿ. ಆ್ಯಂಡ್ ಒಂದು ಸೈಡ್ ತುಂಬಾ ಬೇಜಾರಾಯಿತು. ಇವುಗಳೆಲ್ಲ ಹೊಟ್ಟೆಪಾಡಿಗೆ ಇಷ್ಟೆಲ್ಲ ಕಷ್ಟಪಡ್ತಾರಂತನೂ ಬೇಜಾರಾಯಿತು. ಬಟ್ ಅವ್ರದ್ದು ಅದು ಒಂದು ಕಲೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಡ್ಯಾನ್ಸು, ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಏನು ಹೇಳ್ತೀನಂದರೆ, ಈ ಕಾಲಿನ ಜನ್ರೇಷನ್ ಮಕ್ಕಳಿಗೆ ಹಬ್ಬಗಳ ಏನಂದ್ರೂ ಗೊತ್ತಾಗಲ್ಲ. ಸೊ ಆ ಮಕ್ಕಳಿಗೆ ಒಂದು ಗುಡ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೊ ನಮ್ಮ ಕಲ್ಚರ್ ನಾವು ಈ ಥರನೇ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಖುಷಿ ನನಗೆ ತುಂಬ ಇದೆ. ಆ್ಯಂಡ್ ಮುಂದಿನ ಜನ್ರೇಷನ್ ಮಕ್ಕಳಿಗೂ ಈ ಥರ ಮಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಾಗಬೇಕು ಅಂತ ಗುಡ್ ಎಕ್ಸಾಂಪಲ್ ಆಯಿತು ಇದು. ಆ್ಯಂಡ್ ಮನೆಗೆ ಹೋಗಿ ತುಂಬ ಹಶ್ವಾಗಿತ್ತು. ಸೊ ಊಟ ಮಾಡಿಕೊಂಡೆ. ಮುದ್ದೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಸ್ವಲ್ಪ ನೆಂಚ್ಕೊಳಕ್ಕೆ ಮೊಟ್ಟೆ ಫ್ರೈ ಮಾಡಿದ್ದೆ. ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮೊಟ್ಟೆ ಪಲ್ಯ. ಅದಕ್ಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.